ದೃಷ್ಟಿಕೋನ ಏನಿರಬೇಕು, ನಾವು ಲೋಕಸಭೆಗೆ ಆಯ್ಕೆ ಆದಮೇಲೆ ಈ ಜಿಲ್ಲೆಗೆ ನಾನು ಏನು ಮಾಡಬಲ್ಲೆ ಅಂತಕ್ಕಂಥಕ್ಕೂ ಹೇಳುವ ಅಗತ್ಯ ಕೂಡ ಭಾಳ ಇದೆ. ಸುಮ್ಮನೆ ಲೋಕಸಭಾ ಸದಸ್ಯನಾಗಿ ಹೋಗ್ತೀನಿ ಅನ್ನೋದಕ್ಕಿಂತಲೂ ನಾನು ಯಾತಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದೀನಿ, ನಂದು ಏನು ಕೆಲಸ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅಂಥ ವಿಚಾರಗಳನ್ನು ಇಲ್ಲಿವರೆಗೆ ಇಂದಿನ ಲೋಕಸಭಾ ಸದಸ್ಯರು ಯಾವುದೇ ವಿಷನ್ಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಆದರೆ ನಾನು 10 ವಿಷನ್ಗಳನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಒಂದೊಂದು ವಿವರಣೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಈ ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ಬಯಸಿದ್ದೇನೆ. ಬೇರೆ ಯಾವುದೇ ವಿಚಾರಗಳನ್ನು ಇದರಲ್ಲಿ ಕ್ಲಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಇನ್ನು 2 ದಿವಸ ಬಿಟ್ಟು ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರಿತೇನೆ. ಅದು ತಮ್ಮ ಮಾಧ್ಯಮದ ಗೋಷ್ಠಿಯನ್ನು ಮಾಡ್ತೇನೆ. ಆದರೆ ಇವತ್ತು ಮಾತ್ರ ನನ್ನ ವಿಷನ್ ಏನಿದೆ, ನಾನು ಏನು ಮಾಡಬಲ್ಲೆ ಬಿಜಾಪುರಕ್ಕೆ ಅಂತಕ್ಕಂಥಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಇವತ್ತು ನಡೆಸ್ತಾ ಇದ್ದೇನೆ. ಮೊದಲನೇದಾಗಿ ನೀರಾವರಿಗೆ ಸಂಬಂಧಪಟ್ಟಂಥ ವಿಚಾರ. ಈ ದಶಕಗಳಿಂದಲೂ ನೆಗೆಗುದ್ದಿಗೆ ಬಿದ್ದಿರತಕ್ಕಂಥ ಕೃಷ್ಣಾ ಮೇಲ್ದಂಡೆಯ ಯೋಜನೆಯನ್ನು ಪೂರ್ಣಗೊಳಿಸಿ ಬಿಜಾಪುರ ಜಿಲ್ಲೆಯನ್ನು ಸಮಗ್ರ ನೀರಾವರಿಗೆ ಒಳಪಡಿಸಲು ಅಗತ್ಯ ಇರುವ ಕೇಂದ್ರ ಸರ್ಕಾರದ 2010ರಿಂದ ನೆಗೆಗುದ್ದಿಗೆ ಬಿದ್ದಿರುವ ಬ್ರಿಜೇಶ್ ಕುಮಾರ್ ತೀರ್ಪು ಗೆಜೆಟ್ ನೋಟಿಫಿಕೇಷನ್ಗೊಳಿಸಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮೊದಲನೇದು. ಅದರ ಜೊತೆಗೇ ಆಲ್ಮಟ್ಟಿ ಆಣೆಕಟ್ಟು ಎತ್ತರಿಸಿ 130 TMC ನೀರು ಬಳಸಿ ವಿವಿಧ ನೀರಾವರಿ ಯೋಜನೆಗಳ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ 10 ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ಸಮೃದ್ಧಿಗೊಳಿಸುವುದು. ಎರಡನೇದು, ವಿಜಯಪುರದಿಂದ ಸಂಚರಿಸಲು ರಾಜಧಾನಿ ಬೆಂಗಳೂರು, ವಾಣಿಜ್ಯ ನಗರ ಮುಂಬೈಗೆ ಹಾಗೂ ಹೈದರಾಬಾದ್ಗಳಿಗೆ ರಾತ್ರಿ ಹೊರಟು ಬೆಳಗ್ಗೆ ತಲುಪುವಂತೆ ರೈಲ್ವೆ ಸಂಚಾರ ಕ್ರಮಬದ್ಧವಾಗಿ ಒದಗಿಸುವುದು. ಮೂರನೇದು, ಈಗ ರೆಡಿ ಹಂತದಲ್ಲಿರ್ತಕ್ಕಂಥ ಬಿಜಾಪುರದ ವಿಮಾನ ನಿಲ್ದಾಣ ಆರಂಭಗೊಂಡ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿ, ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಸಮಯೋಚಿತವಾಗಿ ಕಲ್ಪಿಸುವುದು. ಹೆದ್ದಾರಿಗಳು, ಬಿಜಾಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಿಸುವುದು. 6, ಕೃಷಿ ತೋಟಗಾರಿಕೆ. ಕೇಂದ್ರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಾರರಿಗೆ ನೆರವಾಗಲು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರದಿಂದ ತೋಟಗಾರಿಕೆ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ಫಾರ್ಮ್ ಆರಂಭಿಸುವುದು. 7, ಐತಿಹಾಸಿಕ ವಿಜಯಪುರ ನಗರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ, IIT, IIM ಮತ್ತಿತರ ಕೇಂದ್ರಗಳನ್ನು ಆರಂಭಿಸಲು ಪ್ರಯತ್ನ ಮಾಡುವುದು. ಪ್ರವಾಸೋದ್ಯಮ. 8, ಐತಿಹಾಸಿಕ ವಿಜಯಪುರದಲ್ಲಿ ದೆಹಲಿಗೆ ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಮಾರಕಗಳಿವೆ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಿಜಾಪುರ ನಗರವನ್ನು ವಿಶ್ವ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ಸೇರ್ಪಡಿಸಿಗೊಳಿಸುವುದು. ಕ್ರೀಡೆ. ದೇಶದಲ್ಲಿ ಪಂಜಾಬ್ ಹೊರತುಪಡಿಸಿದರೆ ಸೈಕ್ಲಿಂಗ್ ಕ್ರೀಡೆಗೆ ವಿಜಯಪುರ ಜಿಲ್ಲೆ ಹೆಸರುವಾಸಿಯಾಗಿದ್ದು, ಕೇಂದ್ರ ಸರ್ಕಾರದ ಕ್ರೀಡಾ ಪ್ರಾಧಿಕಾರದ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕೀರ್ಣ ನಿರ್ಮಿಸುವುದು. ಈ 10 ವಿಷನ್ಗಳನ್ನು ಇಟ್ಟುಕೊಂಡು ಇವತ್ತು ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು ಆಯ್ಕೆ ಆದರೆ ಖಂಡಿತ ಇವೆಲ್ಲಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಈ ಕಾರಣಕ್ಕಾಗಿ ಜಿಲ್ಲೆಯ ಜನ ನನಗೆ ಮತ ಕೊಡಬೇಕು, ಬದಲಾವಣೆ ಮಾಡಬೇಕು. ನೀವು ಯಾವುದೇ ನಿರಂತರವಾಗಿರ್ತಕ್ಕಂಥ ನಿಂತ ನೀರಿನ ಜೊತೆಗೆ ಇರಬಾರ್ದು, ಹರಿಯುವ ನೀರಿನ ಜೊತೆಗೆ ಜನ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಹೊಸ ಬದಲಾವಣೆಗೆ ತಾವು
ಆಶೀರ್ವಾದ ಮಾಡಬೇಕಂತ ಜಿಲ್ಲೆಯ ಜನತೆಯನ್ನು ಕೇಳಿ 7ನೇ ತಾರೀಕಿಗೆ ನಡೀತಕ್ಕಂಥ ಏನು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು